ಕಳೆದ 15-20 ದಿನದಿಂದಲೂ ರಾಜ್ಯದಲ್ಲಿ ಈ ಭ್ರೂಣ ಹತ್ಯೆ ಪ್ರಕರಣ ಹೆಚ್ಚೆಚ್ಚು ಸದ್ದು ಮಾಡ್ತಾ ಇರೋ ಬೆನ್ನಲ್ಲೇ ಒಂದೊಂದೇ ಆಸ್ಪತ್ರೆಗಳು ಸಿಕ್ಕಾಕೊಳ್ತವೆ. ಹೊಸಕೋಟೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಕೇಸ್ ಏನಿದೆ, ಮಾಸ್ಟರ್ ಮೈಂಡ್ ಡಾಕ್ಟರ್ ಶ್ರೀನಿವಾಸ್ ಇವರನ್ನ 12 ದಿನ ಪೊಲೀಸ್ ಕಸ್ಟಡಿಗೆ ತಗೊಳ್ಳಲಾಗಿದೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಡಾಕ್ಟರ್ ಶ್ರೀನಿವಾಸ್ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿದ್ದಾರೆ. ಹೆಣ್ಣು ಮಗು ಬೇಡ ಅಂದವರ ಭ್ರೂಣ ಹತ್ಯೆ ಮಾಡ್ತಿದ್ದಾಗಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೆಣ್ಣು ಮಕ್ಕಳು ಬೇಡ ಅಂತ ಹೆಂಗ್ ಹೇಳ್ತಾರೆ, ಇವರೇ ಫಸ್ಟ್ ಟೆಸ್ಟ್ ಮಾಡ್ತಾರೆ. ಹೆಣ್ಣ ಅಥವಾ ಗಂಡ ಅಂತ ಭ್ರೂಣಲಿಂಗ ಪತ್ತೆ ಮಾಡೋದು, ಹೆಣ್ಣು ಅಂತ ಬೇಡ ಅಂದಾಗ ಅದನ್ನ ತೆಗೆಯುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ವಿ ಅಂತ ಆರೋಪಿ ಡಾಕ್ಟರ್ ಶ್ರೀನಿವಾಸ್ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಬೋರ್ಷನ್ ಮಾಡಿಸ್ಕೊಂಡವರ ಪತ್ತೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಡೇಟಾ ಕಲೆಕ್ಟ್ ಮಾಡಿದ್ರೆ ಮುಗ್ದೇ ಹೋಯ್ತು, ಎಲ್ಲವೂ ಕೂಡ ಸಿಸ್ಟಮ್ ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಯಾವಾಗ ಹೆಣ್ಮಗು ಬೇಡ ಅಂತ ಬರ್ತಾ ಇದ್ರು ಅಂತಹವರ ಹೊಟ್ಟೆಯಲ್ಲಿನ ಭ್ರೂಣವನ್ನು ಹತ್ಯೆ ಮಾಡ್ತಾ ಇದ್ದಿದ್ದಾಗಿ ಅಥವಾ ಅಬೋರ್ಷನ್ ಮಾಡ್ತಾ ಇದ್ದಿದ್ದಾಗಿ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದಾರೆ ಡಾಕ್ಟರ್ ಶ್ರೀನಿವಾಸ್. ಇದೀಗ ಅವ್ರನ್ನ 12 ದಿನ ಪೊಲೀಸ್ ಕಸ್ಟಡಿಗೂ ಕೂಡ ಪಡೆದುಕೊಳ್ಳಲಾಗಿದೆ. ರಾಜ್ಯದಲ್ಲಿ 15-20 ದಿನದಿಂದಲೂ ಕೂಡ ಹೆಚ್ಚೆಚ್ಚಾಗಿ ಸದ್ದು ಮಾಡ್ತಾ ಇರುವ ಈ ಪ್ರಕರಣ ಹಲವು ವರ್ಷಗಳಿಂದ ನಡ್ಕೊ ಬಂದಿದೆ. ಬಟ್ ಸುದ್ದಿ ಮುನ್ನೆಲೆಗೆ ಬಂದಿದ್ದು ಇತ್ತೀಚೆಗೆ. ಅದರ ಬೆನ್ನಲ್ಲೇ ಈಗ ಹಲವು ಕಡೆ ರೈಡ್ ಮಾಡ್ತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು. ಕೆಲವು ಆಸ್ಪತ್ರೆಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು ಕೂಡ ಸಿಗಾಕೊಳ್ತಾ ಇರುವಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಡಾಕ್ಟರ್ಗಳು ಶಾಮೀಲಾಗ್ತಾ ಇರುವಂಥದ್ದು ಶಿಕ್ಷಾರ್ಹ ಅಪರಾಧ.